ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. 4ನೇ ಪ್ರಶ್ನೆ, ಕೇಂದ್ರ ಸರ್ಕಾರ ಎಂಬಂತ ಚಾಪ್ಟರ್ ಇಂದ ನಾರಿ ಶಕ್ತಿ ವಂದನಾ ಅಧಿನಿಯಮದ ಅನ್ವಯ ಮಹಿಳೆಯರಿಗೆ ಲೋಕಸಭೆಯಲ್ಲಿ ಮೀಸಲಿಟ್ಟಂತಹ ಸ್ಥಾನಗಳು ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ 33%, ಆಪ್ಷನ್ ಬಿ 25%, ಆಪ್ಷನ್ ಸಿ 50% ಮತ್ತು ಆಪ್ಷನ್ ಡಿ 35%. ಓಕೆನಾ? ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ಎ 33%. ಓಕೆ. ಸೊ ಲೋಕಸಭೆಯ ಸದಸ್ಯರು ಜನರಿಂದ ನೇರವಾಗಿ ಆಯ್ಕೆ ಆಗುವುದರಿಂದ ಇದನ್ನು ಜನತಾ ಸದನ ಅಂತ ಕೂಡ ಕರೀತಾರೆ ಮಕ್ಕಳೇ. ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆ ಎಷ್ಟು? 543. ಒಟ್ಟು ಸದಸ್ಯರು 543. ಓಕೆನಾ? ಸೊ ಇವರನ್ನ ಸಾರ್ವತ್ರಿಕ ಚುನಾವಣೆಯ ಮೂಲಕ ಜನರೇ ನೇರವಾಗಿ ಆಯ್ಕೆ ಮಾಡಿ ಕಳಿಸುವಂತದ್ದು. ಓಕೆ. ಸೊ 84 ಸ್ಥಾನಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ಮತ್ತು 47 ಸ್ಥಾನಗಳನ್ನ ಪರಿಶಿಷ್ಟ ಪಂಗಡದವರಿಗೆ ನೀಡಲಾಗಿದೆ. ಇದರಲ್ಲಿ 84 ಸ್ಥಾನವನ್ನ ಪರಿಶಿಷ್ಟ ಜಾತಿಯವರಿಗೆ ಮತ್ತು 47 ಸ್ಥಾನವನ್ನ ಪರಿಶಿಷ್ಟ ಪಂಗಡದವರಿಗೆ ನೀಡಲಾಗಿದೆ ಮಕ್ಕಳೇ. ಓಕೆ. ಸೊ ಸಂವಿಧಾನದ 106ನೇ ತಿದ್ದುಪಡಿಯ ಮೂಲಕ 106ನೇ ತಿದ್ದುಪಡಿ ಸಂವಿಧಾನದ 106ನೇ ತಿದ್ದುಪಡಿಯ ಮೂಲಕ ನಾರಿ ಶಕ್ತಿ ವಂದನಾ ಅಧಿನಿಯಮದ ಅಡಿಯಲ್ಲಿ ಜಾರಿಯಾದ ನಂತರ ಲೋಕಸಭೆಯ ಒಟ್ಟು ಸ್ಥಾನಗಳಲ್ಲಿ 33% ಸ್ಥಾನಗಳನ್ನ ಮಹಿಳೆಯರಿಗೆ ಮೀಸಲಿಡಲಾಗಿದೆ. ಓಕೆ. ಸಂವಿಧಾನದ 106ನೇ ತಿದ್ದುಪಡಿ. ಈ ತಿದ್ದುಪಡಿಯ ಪ್ರಕಾರ ನಾರಿ ಶಕ್ತಿ ಅಧಿನಿಯಮ ಇದನ್ನ ಜಾರಿಗೆ ತಂದು 33% ಸ್ಥಾನವನ್ನ ಮಹಿಳೆಯರಿಗೆ ಮೀಸಲಿಡಲಾಗಿದೆ. ಥ್ಯಾಂಕ್ ಯು.